वधीन मौलाल की दोस्तर वधीन उशरबाज की दोस्तर वधीन मतलब पता तो खुशी वर्ष को मेला बघा ಹುಟ್ಟು ಮತ್ತು ಸಾವು ಎರಡರ ಒಂದು ಸಂಕೇತ ಇದು ಮೊಹರಂ ಹಬ್ಬ. ಆ ನಿಟ್ಟಿನೊಳಗೆ ಈ ಮೊಹರಂ ಹಬ್ಬ ಭಾಳ ವಿಶಿಷ್ಟವಾಗಿರುವಂಥದ್ದು. ನಮ್ಮ ಆಲಾಪುರದಲ್ಲಿ ರಾಮರಾವ್ ದೇಸಾಯಿ ಅವರ ದೊಡ್ಡ ಕಲಾವಿದರು ಬೆಳಗಿರುವಂಥ ಊರು ಇದು. ಆತ್ಮೀಯ ವೀಕ್ಷಕ ಬಂಧುಗಳೇ, ಮತ್ತೊಮ್ಮೆ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ. ಜೊತೆಗೆ ಇಂದು ನಮ್ಮ ವಿಶೇಷವಾಗಿರ್ತಕ್ಕಂಥ ಈ ಒಂದು ಮೊಹರಂ ಮತ್ತು ನಮ್ಮ ಗ್ರಾಮದಲ್ಲಿ ಸದಾ ಒಂದು ಕಲಾವಿದರ ಊರು, ಕಲಾವಿದರ ಬೀಡು ಅಂತಕ್ಕಂಥ ಹೆಸರುವಾಸಿಯಾಗಿರ್ತಕ್ಕಂಥ ಈ ಒಂದು ಆಲಾಪುರ ಗ್ರಾಮದಲ್ಲಿ ಇಂದು ಈ ವರ್ಷ ಮೊಹರಂ ಹಬ್ಬದ ಪ್ರಯುಕ್ತವಾಗಿ ಹೆಜ್ಜೆ ಒಂದು ನಾದವನ್ನು ಇವತ್ತು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು. ಹೀಗಾಗಿ ಈ ಒಂದು ಹೆಜ್ಜೆ ಆಗಿರ್ಬೋದು ಮತ್ತು ಮೊಹರಂ ಬಗ್ಗೆದ ವಿಶೇಷ ಆಗಿರ್ಬೋದು, ಹೀಗಾಗಿ ಇವತ್ತು ನಮ್ಮ ಗ್ರಾಮದ ಅನೇಕ ಹಿರಿಯರು, ಕಲಾವಿದರು ಮತ್ತು ಮೊಹರಂ ಬಗ್ಗೆ ವಿಷಯವನ್ನು ತಿಳಿಸಲು ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ನಮ್ಮ ಚಾನಲ್ ಪರವಾಗಿ ಹೃತ್ಪೂರ್ವಕವಾಗಿ ಶುಭಾಶಯಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹೀಗಾಗಿ ಈ ಒಂದು ಕಾರ್ಯಕ್ರಮದ ವಿಶೇಷತೆಯನ್ನು ಅನೇಕರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಹಿರಿಯ ಶಿಕ್ಷಕರು ಆಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಮುಂದಿನ ಕಾರ್ಯಕ್ರಮವನ್ನು ಮಂಜುನಾಥ್ ಸರ್ ಅವರಿಗೆ ಹಂಚಿಕೆ ಮಾಡ್ತಾ ಇದ್ದಾರೆ. ಆಲಾಪುರದಲ್ಲಿ ಮೊಹರಂ ಹಬ್ಬ ತನ್ನದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆಯನ್ನು ಮೊದಲಿಂದಲೂ ಕೂಡ ರೂಢಿಸಿಕೊಂಡು ಬಂದಿದೆ. ಹಿರಿಯ ತಲೆಮಾರಿನ ಜನರಿಂದ ಇಲ್ಲಿವರೆಗೂ ಕೂಡ ಮೊಹರಂ ಹಬ್ಬ ಕೂಡ ಪ್ರತಿ ವರ್ಷ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸವನ್ನು, ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವವನ್ನು ಸಾರ್ತಾ ಬಂದಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವತ್ತು ನಮ್ಮ ಮಂದಿಗೆ ಗ್ರಾಮದಲ್ಲಿ ಕಲಾವಿದರ ಒಂದು ದೊಡ್ಡ ಪಡೆನೇ ನಮ್ಮೂರಲ್ಲೇ ಇದೆ ನಿಜವಾಗ್ಲೂ. ಯಾಕಂದರೆ ಭಾಳ ಖುಷಿ ಪಡುವಂಥದ್ದು. ಸಾಂಸ್ಕೃತಿಕವಾಗಿ ನಮ್ಮ ಆಲಾಪುರ ಗ್ರಾಮ ಎಷ್ಟು ಗುರುತಿಸಿಕೊಂಡೈತೆ ಅಷ್ಟೇ ಕೂಡ ಪ್ರತಿಯೊಂದು ಹಬ್ಬ ಆಚರಣೆಯಲ್ಲಿ ಕೂಡ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿಕೊಂಡು ಬಂದಿರುವಂಥದ್ದು. ಹೀಗಾಗಿ ಹಿರಿಯ ಕಲಾವಿದರಾಗಿರ್ತಕ್ಕಂಥ ವೇದಮೂರ್ತಿ ಅಮೃತಾತ್ಮವರು ಕೂಡ ನಮ್ಮ ಮಂದಿಗೆ ಉಪಸ್ಥಿತರಿದ್ದಾರೆ. ಈಗ ಅವರಿಗೂ ನಾನು ಸ್ವಾಗತ ಕೋರ್ತೀನಿ. ಹಾಗೆಯೇ ಅವರು ಈ ಮೊಹರಂ ಹಬ್ಬದ ಕುರಿತು ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ನಾನು ಕೇಳ್ತೀನಿ. ನಮ್ಮಲ್ಲಿ ಅಂದರೆ ಪ್ರತಿ ವರ್ಷ ಅವರು ಹಬ್ಬದ ದಿವಸ ಎಲ್ಲ ಹೊಸ ಬಟ್ಟೆ ತೊಟ್ಟುಕೊಂಡು ಹೊಸ ಇದು ತೊಟ್ಕೊಂಡು ಹಿಂದೂ ಉಳಿಸೋದು ಹೊಸ ಬಟ್ಟೆ ತೊಟ್ಕೊಂಡು ನಮ್ಮಲ್ಲಿ ಸಕ್ಕರೆ ಅಂತ ಓದಿಸಿದ್ರು. ಕೆಂಪು ಸಕ್ಕರೆ ಇತ್ತು, ಕೆಂಪು ಸಕ್ಕರೆ ಓದಿಸಿದ್ರು. ಆವಾಗ ನಮ್ಮಲ್ಲಿ ನಿಮ್ಮ ಬಾಂಬೆ ಬಸಪ್ಪನವರು ಅಂತ ಇದ್ರು. ಆವಾಗ ಆಗಿನ ಕಾಲಕ್ಕೆ ಬಾಂಬೆ ಬಸಪ್ಪನವರು ಅವರು ಮಿಠಾಯಿದ ಅಂಗಡಿ ಇಡ್ತಿದ್ರು. ಮಿಠಾಯಿದ ಅಂಗಡಿಯಾಗ ಅದೇ ಮನೋರಂಜನೆ ಏನಾದ್ರು ತಿನ್ನೋದು ಬಿಡೋದು. ಪ್ರತಿ ವರ್ಷ ಮಿಠಾಯಿದ ಅಂಗಡಿ ಇಟ್ಟು ಆ ಮಿಠಾಯಿದ ಅಂಗಡಿಯಲ್ಲಿ ಎಲ್ಲರೂ ಸ್ವೀಟ್ ಖರೀದಿ ಮಾಡಿ ಇದು ಮಾಡ್ತಿದ್ರು. ಭಾಳ ವಿಜೃಂಭಣೆಯಿಂದ, ಭಾಳ ಜಗಳ ಇಲ್ಲ, ಜೂಟಿ ಇಲ್ಲ. ಹೀಗಾಗಿ ಹಿಂದೂ ಮುಸ್ಲಿಮ್ಸ್ ಏಕತೆಯಿಂದ ನಡ್ಕೊಂಡು ಬಂದಿದ್ದಾರೆ, ಇದುವರೆಗಾಗಿ ನಡ್ಕೊತ ಇದ್ದಾರೆ. ಒಳ್ಳೆ ಸಿಂಪಲ್ ಆಗಿ ಮಾಡ್ತಿದ್ರು. ಅವಾಗ ಮಸೀದಿಯಲ್ಲಿ ಬೆಂಕಿ ಹೊಂಡ ಐತೆ. ಅದು ಬೆಂಕಿ ಹೊಂಡ ಪ್ರತಿ ವರ್ಷ ನಿರ್ಮಾಣ ಮಾಡ್ತಾರೆ. ಆ ಬೆಂಕಿ ಹೊಂಡ ಸುತ್ತ ಅಲೆ ಆಡೋದು ಈ ಭಾಗದೊಳಗೆ ಭಾಳ ಪ್ರಸಿದ್ಧಿ. ಹೌದು. ನೀವು ಕೂಡ ಹೆಜ್ಜೆ ಹಾಕಿರಿ? ನಾವು ಚಿಕ್ಕವನಿರುವಾಗ ಹೆಜ್ಜೆ ಹಾಕಿದ್ದೇವೆ. ಸುತ್ತ ಅವಾಗ ಸಂಪ್ರದಾಯ ಇತ್ತು. ಎಲ್ಲ ಒಂದು ಚಿಕ್ಕ ಮಕ್ಕಳು ಒಂದು ಮಗು ಹುಟ್ಟಿದ ಕೂಡಲೇ ಯಾರಿಗಾರು ಒಬ್ರು ಕೊಡ್ತಿದ್ರು. ಮಗ ಆಟ ಆಡಪ್ಪ, ಒಂದು ಅದ ಆಡಂತ ಕೊಡ್ತಿದ್ರು. ಅವರು ಒಂದು 5 ಸುತ್ತು ಮಕ್ಕಳನ್ನು, ಸಣ್ಣ ಮಗುವನ್ನು ಕೊಟ್ಟು 5 ಸುತ್ತು ಅದ ಆಡಿದ್ಮೇಲೆ ಅವ್ರ ಮಗುವನ್ನು ಕೊಡ್ತಿದ್ರು. ಮತ್ತೆ ಇನ್ನೊಬ್ಬರು ಮಗುವನ್ನು ಕೊಡ್ತಿದ್ರು. ಹೀಗೆ 5 ಸುತ್ತು ಆಡಿದ್ರು. ನಾವು ಕೂಡ ಚಿಕ್ಕವರಿರುವಾಗ ಅದ ಆಡಿದ್ದೀವಿ. ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ಇನ್ನೋರ್ವ ಕಲಾವಿದರು ಮಾನಯ ವಿಶ್ವಕರ್ಮ ಅಂತ ಹೇಳಿ ಸರ್, ಆತ್ಮೀಯ ಸ್ವಾಗತನ ಕೋರ್ತೀನಿ. ಹಾಗೆಯೇ ತಾವು ಕೂಡ ನೀವು ನಿಮ್ಮ ಜೀವನದಲ್ಲಿ ಬಾಲ್ಯದಿಂದ ಇಲ್ಲಿವರೆಗೆ ಈ ಮೊಹರಂ ಹಬ್ಬದ ವೈಶಿಷ್ಟ್ಯತೆಯನ್ನು ನಿಮ್ಮದೇ ಆದಂಥ ಮಾತುಗಳಲ್ಲಿ ಹೇಳಿ. ಕಾಸಿಂ ಸಾಬ್ರು ಅಂತ ದೇವ್ರು ಇಡ್ತಿದ್ರು. ಅವರು ಅಗ್ನಿ ಹೊಂಡ ಮಾಡ್ತಾರೆ. ಅಗ್ನಿ ಹೊಂಡ ಆ ಕಡೆಯಿಂದ ಈ ಕಡೆ ಹೋಗೋದು, ಈ ಕಡೆಯಿಂದ ಆ ಕಡೆ ಹೋಗೋದು. ಅಗ್ನಿ ತುಳಿತಿದ್ರು. ಅಗ್ನಿ ತುಳಿತಿದ್ರು. ಅವರು ಏನೈತೆ ಕೊಡೊಬ್ಬರು ಎಲ್ಲರೂ ತುಳಿತಾರೆ, ಆ ದೇವ್ರು ತುಳೈತೆ ಅಂತಿಲ್ಲ. ಒಬ್ಬರು ಇವ್ರು ತಗೊಂಡವ್ರು ಕುಡಿದು ಬೆಯ್ಯೆಲ್ಲ ಸುಟ್ಕೊಂಡು ಇದು ಮಾಡ್ತಾರೆ. ಅದು ದೇವರಲ್ಲಿ ಒಂದು ಭಕ್ತಿ, ಅವರೊಂದು ಭಕ್ತಿ, ದೇವರಲ್ಲಿ ಒಂದು ಶಕ್ತಿ ಇದೆ.
ಅಂತ ಒಂದು ಇದು ಇತ್ತು. ನೀವೇನು ಅಲಾಯ್ ಕುಣಿದಿದ್ದೀರ ಅಲ್ಲಿ? ಅಲ್ಲ, ನಾವು ಚಿಕ್ಕವರಿದ್ದಾಗ ನಾವು ಕುಣಿತಿದ್ದೀವಿ. ಇತ್ತೀಚಿನ ವರ್ಷಗಳಲ್ಲಿ ಯಾವ ಅಲಾಯ್ ಕುಣಿದಿರ? ಇತ್ತೀಚೆಗೆ ಈ ವರ್ಷ ಏನಾದ್ರು ಕುಣಿಯುವಂತದ್ದು ಮನಸ್ಸು ಐತಿ? ಕುಣಿವಂತೇನ್ರ ಅದು ಹೆಜ್ಜೆ ಕುಣಿದಾಗ ನಾವು ಕುಣಿಬೇಕು ಅನಿಸ್ತೈತೆ. ಈ ವರ್ಷ ಆಗ್ತೀರಿ ಹೆಜ್ಜೆಗಳನ್ನು? ಹೆಜ್ಜೆಗೆ ಹಾಕ್ತೀವಿ. ಅದ್ರಲ್ಲಿ ಒಂದು ಅನುಭವ ಐತಿ, ಹೆಜ್ಜೆ ಅನುಭವ ಐತಿ. ಆದ್ರೆ ನೋಡ್ತೀವಿ ಬಿಡು, ಒಳ್ಳೆ ಉಡುಪಿನಿಂದ ಈ ಹೆಜ್ಜೆ ನಮ್ಮ ಮನೆ ಮುಂದೆ ಹೆಜ್ಜೆ ಹಾಕಕ್ಕೆ ಬಂದಿದ್ರು, ಅವ್ರ ಕಡೆ ಕುಣಿಬೇಕಂತ ಅನಿಸ್ತೈತಿ. ಆದ್ರೂ ಒಳ್ಳೆ ಉಡುಪಿನಿಂದ ಮಾಡ್ತಾರೆ ಬಿಡಿ. ಈ ಹೆಜ್ಜೆ ಏನು ಕಾಲು ಬಾತದ್ದು ಅಷ್ಟು ದೂರ ಬಂದಿದ್ರು. ಒಟ್ಟು ದೇವ್ರ ಮಾಯ ಅಲ್ಲಿ ತನಕ ಮಾಯ ಇರ್ತದೆ. ದೇವರಲ್ಲಿ ಅಷ್ಟ ಲೀನವಾಗಿ ಅದರಲ್ಲಿ ಮಾಡಿದಾಗ ನಾನು ಎಂಬುದು ಅಳಿದು ಅದು ದೇವ್ರು ಹಿಡಿಬೇಕೆಂಬ ಒಂದು ಇದಕ್ಕೆ ಅದು ಆಕರ್ಷಣೆ ಶಕ್ತಿ ಎಲ್ಲಿದ್ರೂ ಬಂದು ಹಿಡಿಬೇಕಂತ ಒಂದು ಆಕರ್ಷಣೆ ಶಕ್ತಿ ಇತ್ತು. ಧನ್ಯವಾದಗಳು. ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಊರಿನ ಹಿರಿಯರಾಗಿರ್ತಕ್ಕಂಥ ಕರಿಯಪ್ಪ ಹಿರೇಕುರುಬರ್ ಅವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾವು ಈ ಕಾರ್ಯಕ್ರಮ ಸ್ವಾಗತ ಕೊಡ್ತೀನಿ. ಯಾಕೆ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಅಂತ ಹೇಳಿದ್ರೆ ಇದಕ್ಕೆ ನಾವು ಹೇಳೋದು, ಯಾಕಂದರೆ ಅವರು ಕೂಡ ಶ್ರೀದೇವಿಯನ್ನು ಪ್ರತಿಷ್ಠಾಪನೆ ಮಾಡೋದು, ದೇವಿ ಪುರಾಣವನ್ನು ನಡೆಸುವಂಥದ್ದು, ಹೀಗಾಗಿ ಹಲವಾರು ವಿಶಿಷ್ಟ ಕಾರ್ಯ ಮತ್ತು ಅಗ್ಗಿ ಪಾಯಸವನ್ನು ಅದರಲ್ಲಿ ಕೈಯನ್ನು ಇಡುವಂಥದ್ದಾಗಿರ್ಬೋದು. ಹೀಗಾಗಿ ಈ ಎಲ್ಲ ವಿಶಿಷ್ಟವಾಗಿರ್ತ ಕಾರ್ಯಕ್ರಮಗಳನ್ನು ಎಲ್ಲ ಜಾತ್ರೆಗಳಲ್ಲಿ, ಕರಪಾಸ ಜಾತ್ರೆ ಆಗಿರ್ಬೋದು, ಬಸವಣ್ಣ ಜಾತ್ರೆ ಆಗಿರ್ಬೋದು, ಈ ಎಲ್ಲ ಜಾತ್ರೆಗಳಲ್ಲಿ ಕೂಡ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಧರ್ಮದ ಭಾವನೆಯನ್ನು ಅವರು ಕಂಡುಕೊಂಡು ಇವತ್ತು ಕೂಡ ಅವರು ಕೂಡ ನಮ್ಮೆಲ್ಲರೊಂದಿಗೆ ಅವರು ಕೂಡ ಒಳ್ಳೆಯ ಒಂದು ಧಾರ್ಮಿಕ ಕಾರ್ಯಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತನ ಕೋರ್ತೀನಿ. ಅದೇ ನಾವು ಸಣ್ಣರದಾಗ ಒಂದ್ಸಲ ಅಲ ಆಡ್ತಿದ್ವಿ. ಅದ ನಾವು ಅದು ಕಡ್ಗ ಹಿಡ್ಕೊಂಡು ಹೋಗ್ತಿದ್ವಿ. ಬೆಳಗ್ಗೆ ಮುಂಜಾನೆ ಜಳಕ ಮಾಡ್ಕೊಂಡು ಅಷ್ಟೊತ್ತಿನ ಕಡ್ಗ ಹಿಡ್ಕೊಂಡು ಹೋಗೋದ್ರೆ ಅದು ಒಂದು 5 ಸುತ್ತ ಇರೋದ್ರಿ ದೇವ್ರಿಂದ ಸುತ್ತೋದಕ್ಕೆ ಬೆಂಕಿ ಹೋಗ್ತಿದ್ವಿ. ಆದ್ರೆ ಕಾಲ್ ಪಾಲ್ ಏನು ಸುಡ್ತಿದ್ವಿ ನೋಡ್ರಿ. ಮತ್ತು ಆ ಟೈಮ್ನಾಗ ನಾವು ಎಷ್ಟು ಹೊತ್ತು 3ನೇ ಕ್ಲಾಸ್ 4ನೇ ಕ್ಲಾಸ್ ಓದ್ತಿದ್ವಿ. ಸಣ್ಣವರು ಇದ್ವಿ. ಮತ್ತು ಅದು ಒಂದು ನಮ್ಮನ್ನು ಬೆಂಕಿ ಅಂದ್ರೆ ಫುಲ್ ಇರ್ತಿತ್ತು. ರಾಗ ನೋಡಪ್ಪ ಇವು ಅರ್ಧ ಕಡ್ದು ಕಾಲು ಮುಗ್ತಿದ್ವು. ಅಷ್ಟೊಂದು ಬೆಂಕಿ ಹೋದ್ರೆ ಕೂಡ ಕಾಲು ಸುಡ್ತಿದ್ದೆ. ಮತ್ತೆ ಹಂಗ ನೋಡಪ್ಪ ಅವು ಇದ್ದಿರ್ತಿದ್ವು ಅಲ್ರಿ, ಇಂಥಲ್ಲಿ ಬಳಿನಾಗ ಸಿಗ ಬೀಳ್ತಿದ್ವಿ. ಬಳಿನಾಗ ಸಿಗ ಬಿದ್ರೆ ಕೂಡ ಬಳಸ್ಬಿಡ್ತಿದ್ದೆ. ಅದು ಮಾತ್ರ ಗೊತ್ತೈತೆ ನನಗೆ. ಈಗ ಮೊದಲಕ್ಕೂ ಈಗ ಬರ್ತಾ ಇರ್ತದೆ ಹಂಗಲ್ಲ. ಮೊದಲು ಮುಸ್ಲಿಮ್ಸ್ ಏನು ಮಾಡ್ತಿದ್ರು, ಎಲ್ಲ ಮಾದಲಿ ಸಿಸ್ಟಮೆಟಿಕ್ ಎಲ್ಲರಿಗೆ ಊಟ ಈ ಥರ ಇತ್ತು. ಇದು ಇದ್ದಿಲ್ಲ. ಅವಾಗ ಇತ್ತೀಚೆಗೆ ಹಿಂಗೆ ಬದಲಾವಣೆ ಅವಾಗ ಇದ್ದಲ್ಲ ನಿಮ್ಗೆ ಗೊತ್ತಿಲ್ಲ. ಅದು ಏನು ಮಾಡಿದ್ರು ಬಿಡಿಸ್ಬಿಟ್ಟ ಏನು ಮಾದ ಸರ್ ಸಕ್ಕರೆ ಮಾದದ್ದು ಒಂದು ಸರ್ ಊಟ ಕೆಲವು ಇತ್ತೀಚೆಗೆ ಒಂದು ಹೆಸರಾಗ ಮತ್ತೆ ಅವ್ರೇನು ಸಣ್ಣ ಸಣ್ಣದು ಏನಾರು ಮಾಡಿ ನಡೆದ್ವಿ. ಜನಸಂಖ್ಯೆ ಇವತ್ತು ಸಿದ್ದಪ್ಪ ಸಾರು, ಮಂಜಪ್ಪ ಸಾರು, ತಾತನವರು ಎಲ್ಲರೂ ಊರ್ದು ಇವನೇ ಎಲ್ಲರೂ ಇದ್ದಾರೆ. ನಾನೊಂದು ಮೂಲ, ನನಗೆ 68 ವಯಸ್ಸು. ಆ ತಾಯಿ ಬಂದು ನಮ್ಮ ದರ್ಶನ ರಾಜಂಗ ಶಿವ ಕೊಟ್ಟಾದ ನೋಡಿ. ಅದಕ್ಕೆ ಇವತ್ತು ಎಲ್ಲ ದೇವರು ಚಂದನಾಗ ಅಥವಾ ನಮ್ಮ ಕರಿಯಪ್ಪ ಜಾತ್ರೆ ಆಗಲಿ, ಬಸವಣ್ಣ ಜಾತ್ರೆ ಆಗಲಿ, ಅಲಯ ಹಬ್ಬ ಆಗಲಿ, ಎಲ್ಲ ಜಾತ್ರೆ ಚಂದ. ಯಾಕೆ ಚಂದ ಅಂದ್ರೆ ಆ ರಾಜಂಗಳು ಹೊಡೆದು ನೀರು ಹೊಡೆದಾಗ ಆ ದೇವರಿಗೆ ಅದೇ ಒಂದು ಶಾಂತಿ, ಅದೇ ಶಾಂತಿ. ಇವತ್ತು ಮಿಸುಲ್ ತುಪ್ಪ ಅಲ್ಲ, ಅದೆಲ್ಲ ಅದು ಒಂದು ಏನನ್ನ ಆ ತಾಯಿ ನನಗೆ ರಾಜ್ಯಾಂಗಳ ಮೆಚ್ಚಿ ಇವತ್ತು ಮುಂಜಾನೆ ಎದ್ದು 3:30 ಅಲ್ಲಿಗೆ ನನಗೆ ಇಳಿಸ್ಕೊಂಡು ಹೋಗಿ ನಿತ್ಯ ಹೋಗಿ ಹೊಡಿತೀನಿ. ಹೊಡ್ಯೋದಕ್ಕೆ ಇವೆಲ್ಲ ಊರು ಆಲಾಪುರ ನಾಗನಾಥ ಎಲ್ಲ ಚಂದನಾಗಿ ಬೆಳಿತೈತೆ. ಬುದ್ಧಿವಂತರ ಥರ ಎಲ್ಲ ಊರು ಬೆಳೆದು ಚೆನ್ನಾಗಿ ಬೆಳಿತೈತೆಪ್ಪ. ಇಷ್ಟಂತ ಮಾಡ್ತೀನಿ. ಆ ಒಂದು ದಿನದ ಮಹತ್ವವನ್ನು, ಹಬ್ಬದ ಮಹತ್ವವನ್ನು, ಸಾಂಸ್ಕೃತಿಕ ಹಬ್ಬದ ಒಂದು ಒಳ ಹರಿವನ್ನು ಮತ್ತೊಂದು ಸಲ ಮೆಲುಕು ಹಾಕುವಂಥದ್ದು, ಮುಂದಿನ ಯುವ ಪೀಳಿಗೆಗೆ ಅದನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಒಂದು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ವಾಹಿನಿ ನಿಜವಾಗ್ಲೂ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ. ನಮ್ಮ ಊರ ಎಲ್ಲ ಹಿರಿಯರ ಪರವಾಗಿ ಸಿದ್ಧಾರ್ಥ ಪೊಲೀಸ್ ಪಾಟೀಲ್ರವರಿಗೆ, ಪಾಟೀಲ್ ನ್ಯೂಸ್ ಅಲರ್ಟ್ ಇವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತೇನೆ. ಈಗ ನಮ್ಮೊಂದಿಗೆ ಇನ್ನೋರ್ವ ಆತ್ಮೀಯ ಸಹೋದರಾಗಿರ್ತಕ್ಕಂಥ ಕಾಸಿಂ ಸಾಬ್ರವರು, ಅವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರು ನಾವೆಲ್ಲ ನೋಡಿದ್ದೀವಿ, ನಾವು ಚಿಕ್ಕವರ ಕಾಲಕ್ಕೆ ಅವರೆಲ್ಲ ರಿವಾಯಿತಿ ಪದಗಳನ್ನು ಭಾಳಷ್ಟು ರಾಗಬದ್ಧವಾಗಿ, ಲಯಬದ್ಧವಾಗಿ ಕೈಯಲ್ಲಿ ಗೆಜ್ಜೆಗಳನ್ನು ಹಿಡ್ಕೊಂಡು ಮತ್ತು ಕುಣಿತ ಹಾಕ್ಕೊಂಡು ಹಾಡುಗಳನ್ನು ಆಡುವಂಥದ್ದು ನಾವು ಸಣ್ಣದಾಗೆಲ್ಲ ನಾವು ಕೇಳಿದ್ದೀವಿ. ಈಗೂ ಕೂಡ ಅವ್ರು ನಮ್ಮ ಮಂದಿಗೆ ಉಪಸ್ಥಿತರಾದರೆ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಬಾಲ್ಯದ ಒಂದು ಅನುಭವವನ್ನು ಹಂಚ್ಕೋಬೇಕಂತ ಅಲ್ಲಿ ಕೇಳ್ಕೊಳ್ತೀನಿ. ಅವ್ರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೊಡ್ತೀನಿ.
ನಾನು 1960ರಿಂದ ಹಬ್ಬವನ್ನು ನೋಡ್ತಾ ಇದ್ದೀನಿ. ಹಿಂದೂ ಮುಸ್ಲಿಂ ಸಂಬಂಧ ಭಾವನೆಗಳು ನಮ್ಮಲ್ಲಿ ಇಲ್ಲ. ನಾವು ಕೆಲವೊಂದು ದಿವಸ ಮಸೂದಿಯನ್ನು ಹೊರಗಡೆ ಮಾಡಬೇಕಂತ ನಾವು ಭಾಳ ಪ್ರಯತ್ನ ಮಾಡಿದ್ವಿ. ನಮ್ಮೂರಿನ ಹಿರಿಯರಾದಂಥ ಕಲಾವಿದರಾದಂಥ ರಾಮರಾವ್ ದೇಸಾಯಿ ಅವರು ಅವತ್ತು ನಾವು ದೇವರು ಒಂದು ದೇವರು ಬೇರೆ ಕಡೆ ಹೋಗ್ತಂತ ಹೋಗೋಕೆ ರೆಡಿಯಾಗಿತ್ತು. ಅವತ್ತು ನಾವು ಗಣ್ಯರು ಆ ಸಂದರ್ಭದಲ್ಲಿ ಅವ್ರ ಮುಖ ತೊಳೆದಿಲ್ಲ. ಅವ್ರು ಲ್ಯಾಟ್ರಿನ್ಲಿಂದ ಬರುತ್ತಿದ್ದರು. ಅವರು ನಾ ಎಲ್ಲಿಗೆ ಹೋಗ್ತಂತ ಕೇಳಿದ್ರೆ ನಾ ಇಂಥಲ್ಲಿ ಹೋಗ್ತಂದ್ರೆ ನೀನು ಹೋಗಪ್ಪ, ನಮ್ಮ ದೇವರು ನಮ್ಮ ಹತ್ರ ಇರಲಿ, ನೀನು ಹೋಗಂತಂದ್ರೆ ಅವತ್ತಲಿಂದ ಆ ದೇವರು ಹೋಗಿಲ್ಲ. ಅವರು ನಮ್ಮ ದೇಸಾಯಿ ಅವರು ಏನು ಹೇಳಿದ್ರು, ಎಷ್ಟು ಜನ್ಮಾಂತರ ಆದರೂ ನನ್ನ ಮನೆ ಪಕ್ಕದಲ್ಲೇ ಇರಬೇಕು, ಬದಲಿತಲ್ಲಿ ಹೋಗಬಾರ್ದು ನೀನಂತ ಅವ್ರ ಭಾಷೆ ತಗೊಂಡಾರ. ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಆ ಮಸೂದಿ ಬೇರೆ ಕಡೆ ಕಟ್ಟೋಕ್ಕೂ ಆಗಲೇ ಇಲ್ಲ. ಎಷ್ಟು ಮಾಡಿದರೂ ನಾವು ಅವು ನಮ್ಮ ದೇಸಾಯರ ಮನೆ ಹತ್ರನೇ ಉಳ್ಕೊಂಡೈತಿ. ಅವತ್ತು ಅವ್ರದ್ದೇ ನನಗೆ ಆಶೀರ್ವಾದ ಯಾವ್ರಿಗೆ ಹೇಳಿದ್ರೆ ನಮ್ಮ ದಣ್ಯರದ್ದು ಇವತ್ತು ಮಾತು ಉಳಿಸಂದ ದೇವರೆಂಬ ಮಾತುಕತೆ. ಅದು ಇವತ್ತಿಗೆ ಮುಸ್ಲಿಮ್ಸು ಹಿಂದೂಗಳೆಂಬ ನಮ್ಮಲ್ಲಿ ಭಾವನೆಗಳು ಇಲ್ಲ. ನಾವು ಜಾತ್ರೆ ಮಾಡಲಿ ಯಾವುದೇ ಮಾಡಲಿ ಎಲ್ಲ ಧರ್ಮದಲ್ಲಿ ಒಂದೇ ಆಗಿರ್ತೀವಿ. ನಾವು ಕೇಳಿದ್ರೆ ಅವರು ನಮಗೆ ಚಂದ ಕೊಡ್ತಾರೆ, ನಾವು ಕೇಳಿದ್ರೆ ಅವ್ರಿಗೆ ಚಂದ ಕೊಡ್ತೀವಿ. ಇದರಲ್ಲಿ ಭೇದ ಭಾವಗಳು ಇಲ್ಲ. ಹಂಗಾಗಿ ನಮ್ಮಲ್ಲಿ ಯಾವುದೇ ಕುಂದು ಕೊರತೆಗಳು ಯಾವುದೂ ಬರುವುದಿಲ್ಲ. ಇಲ್ಲಿ ಇದು ಹಾಲಾಪುರ ಅಂದರೆ ಹಾಲು ಇದ್ದಂಗೆ, ಎಲ್ಲ ಹಾಲು ಸಕ್ಕರೆ ಕುಡಿದಂಗೆ ಇದೀವಿ ನಾವು. ಇಲ್ಲಿ ಹಿಂದೂಗಳು ಮುಸ್ಲಿಮ್ಸ್ಗಳು ಯಾವುದೂ ಇಲ್ಲಿ ಭೇದಗಳು ಇಲ್ಲ. ಯಾರಾದರೂ ನಮ್ಮಲ್ಲಿ ಒಂದೇ ಭಾವನೆಯಿಂದ ನಡೀತಾ ಇದ್ದೀವಿ. ರಿವಾಯತ್ ಪದಗಳಂತಂದ್ರೆ ಯಾವ್ದಾದ್ರು ಒಂದು ಹಾಡಿನ ಸಾಲನ್ನ ಚೀತೇಟೋ ಕೇಳರಿ ನೀವು ಕುಂತಿರೋ ದೈವೆಲ್ಲ, ಚೀತೇಟೋ ಕೇಳರಿ ನೀವು ಕುಂತಿರೋ ದೈವೆಲ್ಲ, ಮಹಕಾಮದೀನದೊಳಗೆ ಆದಂತ ಕುಶಲ, ಚೇತೇಟ ಕೇಳರಿ ನೀವು ಕುಂತಿರೋ ದೈವೆಲ್ಲ, ಚೀತೀಟ ಕೇಳರಿ ನೀವು ಕುಂತಿರೋ ದೈವೆಲ್ಲ, ಮಹಕಾಮದೀನದೊಳಗೆ ಆದಂತ ಕುಶಲ. ಇಲ್ಲಿವರೆಗೆ ನಮ್ಮ ಸುದ್ದಿವಾಹಿನಿ ಕರೆಗೆ ಹೋಗೊಟ್ಟು ಆಗಮಿಸಿ ಈ ದಿನದ ಮೊಹರಂ ಮತ್ತು ನಮ್ಮ ಗ್ರಾಮದಲ್ಲಿ ಸುಮಾರು 40 ವರ್ಷಗಳಿಂದ ಹೆಜ್ಜೆ ಹಾಕಿದ್ದಲ್ಲ ಅಂತಕ್ಕಂಥದ್ದು. ಈ ವರ್ಷ ಒಂದು ತಿಂಗಳ ಕಾಲ ಹೆಜ್ಜೆ ಪ್ರಾಕ್ಟೀಸ್ ಮಾಡಿ ಇವತ್ತು ನಮ್ಮ ಗ್ರಾಮದ ಯುವಕರು ಬೇರೆ ಊರಲ್ಲಿ ಹೆಜ್ಜೆಗಳನ್ನು ಹಾಕ್ತಕ್ಕಂಥ ಒಂದು ಸಂಗತಿ ಕಂಡುಬಂದಿದ್ದು. ಹೀಗಾಗಿ ಇದರೆಲ್ಲ ಮಹತ್ವವನ್ನು ವಿಷಯ ಹಂಚಿಕೊಂಡಿರ್ತಕ್ಕಂಥ ಗ್ರಾಮದ ಕಲಾವಿದರಿಗೂ ಮತ್ತು ಎಲ್ಲ ಊರಿನ ಹಿರಿಯರಿಗೂ ನಮ್ಮ ಒಂದು ಕರೆಗೆ ಹೋಗೊಟ್ಟು ಆಗಮಿಸಿ ತಮ್ಮ ವಿಷಯ ಹಂಚಿಕೊಂಡಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ ಪರವಾಗಿ ನನ್ನ ಪರವಾಗಿ ಹೃತ್ಪೂರ್ವಕತಕ್ಕಂಥ ಸ್ವಾಗತ ಕೋರ್ತೀವಿ. ಮತ್ತೊಮ್ಮೆ ನಮ್ಮ ಚಾನಲ್ ಯಾವಾಗಲೂ ನಮ್ಮ ಊರಾಗಿರ್ಬೋದು, ಸ್ಥಳೀಯ ಒಂದಾಗಿರ್ಬೋದು, ಯಾವುದೇ ವಿಷಯ ಬಗ್ಗೆ ಒಂದು ಧ್ವನಿಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು. मौलाल की दोस्त सरवदीन हुसैनबाज की दोस्त सरवदीन बदल पता तो खुशी वर्ष को मेला बगा नहीं पास वाह खरी बदल जो